ಬಟ್ ಬಿಡೋದ್ರಾಗ 7 ಗಂಟೆ ಆಯ್ತು ಲಾಸ್ಟಿಗೆ. ಸೊ ಈಗ ಕೆರ್ಲಿಂಗ್ ಫ್ಯೂಲಿಗೆ ಹೊಂಟೇವೆ. ಇಲ್ಲಿಂದ 3 ತಾಸು ದಾರಿ, 155 ಕಿಲೋಮೀಟರ್ಸ್. ಸೊ ವಿ ಆರ್ ವೆರಿ ಎಕ್ಸೈಟೆಡ್ ಫಾರ್ ಇಟ್. ಆನ್ ದ ವೇ ಹೈಲ್ಯಾಂಡ್ಸ್ ಥ್ರೂ ಹೋಗ್ತೇವೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ನಡಕ್ಕೆಲ್ಲರೂ ಡ್ರೋನ್ ಶಾಟ್ ಹಾರ್ಸೋಂಗಿದ್ರೆ ಹಾರ್ಸೋಣಂತ ವಿತ್ ಕಾರ್ ಈ ಸಲ ಡ್ರೈವ್ ಮಾಡ್ಕೊತ. ಲೆಟ್ಸ್ ಸಿ. ಸೊ ಆನ್ ದ ವೇ ಕೆರ್ಲಿಂಗ್ ಫ್ಯೂಲ್ಗೆ ಇಲ್ಲೊಂದು ಕ್ರೇಟರ್ ಅದ, ವಾಲ್ಕ್ಯಾನಿಕ್ ಕ್ರೇಟ್ರೆ. ಸೊ ಕಾಣೋದಲ್ಲೇ ಅದ್ರಾಗ ಲೇಕ್ ಆಗೈತೆ. ಸ್ವಲ್ಪ ಮಳೆ ಬರತ್ತದ, ಬಟ್ ಇಟ್ಸ್ ಓಕೆ. ಸೊ ದಿಸ್ ಈಸ್ ಅ ಕ್ರೇಟರ್. ಆ ಕ್ರೇಟರ್ದಾಗ ನಡಕ್ಕೆ ಸಣ್ಣ ಲೇಕ್ ಆದಂಗೆ ಆಗ್ಯದಲ್ಲ. ಸೊ ತೆಳಗೂ ಹೋಗ್ಬೋದು ಇಲ್ಲಿಂದ ಮ್ಯಾಲೆ ಹಿಂಗೆ ನೋಡ್ಬೋದು ವ್ಯೂ. ಸೊ ಜಸ್ಟ್ ರೋಡ್ ಇಲ್ಲೇ ಅದ, ರೋಡ್ ಪಕ್ಕನೂ ಅದು ಕ್ರೇಟರ್. ಸೊ ಐ ಥಿಂಕ್ ದಿಸ್ ವಾಸ್ ಫಾರ್ಮ್ ಬೈ ವಾಲ್ಕನೋ. ಒಂದು ನಡಕ್ಕೆಲ್ಲ ಇದಾಗಿ ಈಗ ಲೇಕ್ ಆಗಿದೆ. ಐ ಥಿಂಕ್ ಡೀಸೆಂಟ್ ಸ್ಪಾಟ್ ಅದ, ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿಂದ ನಡ್ಕೊಂಡು ಈಗ ತೆಳಗೆ ಬಂದೇವೆ ಕ್ರೇಟರ್ ಹತ್ರ ಹಿಂದೆ. ಸೊ ತೆಳಗಡೆ ಹಿಂದೆ ದಿಸ್ ಇಸ್ ದ ಲೇಕ್ ಆಗೈತೆ ಹಿಂದೆ. ಓಕೆ, ಇದು ಕ್ರೇಟ್ರು. ಸೊ ವಿಂಟರ್ ಟೈಮ್ದಾಗ ಇದು ಫುಲ್ ಐಸ್ ಆಗಿರುತ್ತೆ ಅನ್ಕೊತೇನೆ ಹಿಂದೆ ಎಲ್ಲನೂ. ಯಾರೂ ಇಲ್ಲ ಇವತ್ತು, ಚಲೋ ಅದ ಸ್ಪಾಟ್. ಇಲ್ಲಾಂದ್ರೆ ಸಿಕ್ಕಾಪಟ್ಟಿ ಜನ ಬಂದು ಖರಾಬ್ ಮಾಡಿರ್ತಿದ್ರೆ ಎಲ್ಲ ಕಡೆ ಎಲ್ಲ ಅಡ್ಡಾಡಿ. ಸೊ ಇವತ್ತು ಸ್ವಲ್ಪ ಮಳೆ ಐತೆ ಅಂತ ಹೇಳಿ ಚಲೋ ಅದ. ಸೊ ಜಸ್ಟ್ ಈಗ ಫಸ್ಟ್ ಆಫ್ ರೋಡಿಗೆ ಬಂದೇವೆ. ಇದರ ರೋಡ್ ಎಕ್ಸಾಕ್ಟ್ಲಿ ಜಾಸ್ತಿ ಸ್ಪೀಡ್ ಹೊಡ್ಯಕ್ಕೆ ಆಗಂಗಿಲ್ಲ. ಒಂದು 40 to 50 ಎಕ್ಸಾಕ್ಟ್ಲಿ. ಇದೊಂದು ಸಣ್ಣ ಫಾಲ್ಸ್ ಇದ್ರ ಹತ್ರ, ಆನ್ ದ ವೇ ಆಫ್ ಕೆಲ್ಲಿಂಗರ್ ಫ್ಯೂಲ್. ರೀಸೆಂಟ್ ಅದ, ನಾಟ್ ಬ್ಯಾಡ್. ನೆಕ್ಸ್ಟ್ ಸ್ಟಾಪ್ ಈಗ ಕೆರ್ಲಿಂಗರ್ ಫ್ಯೂಲ್. ಇಲ್ಲಿಂದ ದಟ್ಸ್ ಅವರ್ ನೆಕ್ಸ್ಟ್ ಸ್ಟಾಪ್. ಆಕ್ಟಿವಿಟಿ ಐತಿ. ಯು ಕ್ಯಾನ್ ಸಿ ಸ್ಟೀಮ್ ಇನ್ ದ ಬ್ಯಾಕ್ ಗ್ರೌಂಡ್. ಸಿಕ್ಕಾಪಟ್ಟಿ ಗಾಳಿ ಐತಿಲ್ಲ, ಕೇಳ್ಸತ್ತಿಲ್ಲ. ಅದಕ್ಕೆ ಫುಲ್ ಕವರ್ ಮಾಡಿದ ಮ್ಯಾಲಿಂದ ತೆಳಗೆ. ಐ ಡೋಂಟ್ ನೋ, ಎಲ್ಲರೂ ಇಲ್ಲಿ ಅಡ್ಡಾಡತ್ತಾರೆ ಇಲ್ಲೆಲ್ಲನೂ. ಈ ಸೈಡ್ ಮೇಲೆ ಹತ್ಕೊಂಡು ಹೋಗ್ಬೋದು, ಸ್ಟೆಪ್ಸ್ ಮಾಡ್ಯಾರ ಇಲ್ಲೆಲ್ಲ. ಅದು ಎಲ್ಲೆಲ್ಲ ಆಕ್ಟಿವಿಟಿ ಇದೆ ಎಲ್ಲ ಕಡೆ. ನಾವು ಟೂ ವಿಂಡಿ ಟುಡೇ, ಟೂ ವಿಂಡಿ.
ಇದೆಲ್ಲ ಸಿಕ್ಕಾಪಟ್ಟಿ ಸ್ಟೀಮ್ ಬರೋದೈತೆ ಆ ಕಡೆ ಈ ಕಡೆ ಅನ್ನೋಕ್ಕೆ. ಇಲ್ಲೆಲ್ಲ ಈ ಕಡೆಯಿಂದ ಸ್ಟೀಮು. ಸ್ಮೆಲ್ ಹೆಂಗಿದೆ ಪಾಪು? ಚೆನ್ನಾಗಿದೆ ಸ್ಮೆಲ್ ಮಸ್ತ್ ಐತೆ. ಆ್ಯಕ್ಚುಲಿ ಸ್ಮೆಲ್ ಚಲೋ ಬರೋದಿಲ್ಲ ಅದು, ಒಂಥರ ಸಲ್ಫರ್ ಇರುತ್ತೆ, ಅದಕ್ಕೆ ಅದನ್ನು ರಾಟನ್ ಎಗ್ ಸ್ಮೆಲ್ ಅಂತಾರೆ, ಹಂಗೆ ಬರುತ್ತೆ. ಟಾಲರೇಬಲ್ ಐ ವುಡ್ ಸೇ, ಅಂತಪ್ಪ ಏನು ಖರಾಬೇನಿಲ್ಲ. ಇದೇ ಗೀಸರ್. ಸ್ವಲ್ಪ ಡ್ರೋನ್ ಹಾರಿಸ್ತೀವಿ, ಸಿಕ್ಕಾಪಟ್ಟಿ ವಿಂಡಿ ಅದೇ, ಇಲ್ಲೇ ಡ್ರೋನ್ ಹಾರಿಸ್ತೀವಿ. ಸೊ ಇಲ್ಲೇ ಎಲ್ಲ ಆ್ಯಕ್ಟಿವಿಟಿ ಅದ, ನದಿ ಎಲ್ಲ ಕಡೆ ಹಿಂಗೆ ಥರ್ಮಲ್ ಆ್ಯಕ್ಟಿವಿಟಿ ಅದು ಇದು ಅದಾವ. ಜಸ್ಟ್ ಹಾರಿಸ್ತೀವಿ. ಸಿಕ್ಕಾಪಟ್ಟಿ ಟ್ರೇಲ್ಸ್ ಅದಾವಿಲ್ಲ, ಅಲ್ಲಿ ಇಲ್ಲ ಅಲ್ಲಿ ಇಲ್ಲೇ. ಈಗ ಯಾವ್ದು ಹೋಗ್ಬೇಕಂತ ಕನ್ಫ್ಯೂಸ್ ಆಯ್ತು ನಮಗೆ. ಈ ಕಡೆ ಒಂದು ಎಲ್ಲ ಹೋಗ್ಬೇಕಿತ್ತು, ಅದನ್ನು ಬಿಟ್ಟು ಬೇರೆ ಕಡೆ ಹೊಂಟೇವೆ. ಈಗ ಅಲ್ಲೊಂದೇನೋ ಹಿಂಗೆ ಟ್ರೈಲ್ ಇತ್ತು, ಬಟ್ ಈಗ ಇಲ್ಲಿ ಹೊಂಟೇವೆ. ಅಲ್ಲ ಡ್ರೋನ್ ಹಾರಿಸಿ ನಡಕ್ಕೆ ಹತ್ತಬೇಕಾದ್ರೆ ಇಲ್ಲೇ ಒಂದು ಸೆಕ್ಷನ್ ಸ್ವಲ್ಪ ಐಸ್ ಅದ. ಡೀಸೆಂಟ್ ಅದ ರೀ, ಗ್ರಿಪ್ ಅದ, ಪ್ರಾಬ್ಲಮ್ ಇಲ್ಲ. ಗ್ರಿಪ್ ಅದ, ಫುಲ್ ಐಸ್ ಎಲ್ಲನೂ. ಇಷ್ಟ ಅದ ನೋಡ್ರಿ ಈ ಥರ ಐಸ್, ಫುಲ್ ಕ್ಲವರ್ ಗ್ಲೇಷಿಯರ್ ಟೈಪ್. ಗ್ಲೇಷಿಯರ್ ಅದ ಅನ್ಕೊಂತೀನಿ. ಐಸ್ ಡೀಸೆಂಟ್ ಅದ, ನಡ್ಕೊತ ಹೋಗ್ಬೋದು. ಏನು ಕರಗಿಲ್ಲ, ಸೊ ನಡ್ಕೊತ ಹೋಗ್ಬೋದು. ಓಕೆ, ಚೆಕ್ ದಿಸ್ ಔಟ್ ವ್ಯೂ. ಹೇಗಿದೆ ಪಾಪ ವೇವ್ ಇಲ್ಲಿಂದ? ಎಲ್ಲ ಕಡೆ ಎಲ್ಲ ಆ್ಯಕ್ಟಿವಿಟಿ ನಡೀತಾ ಇದೆ ಈ ಸೈಡ್ ಇದೆಲ್ಲ. ಓಕೆ, ಅಲ್ಲಿ ತಳಗಿಂದ ಆ ಸೈಡಿಂದ ಬಂದ್ವಿ ನಾವು ಹತ್ತಿ, ಇಲ್ಲಿಂದ ಸಾರಿ. ಡೀಸೆಂಟ್ ಇದೆ ವ್ಯೂ ಅಲ್ಲೆಲ್ಲ. ಇಲ್ಲೂ ಡ್ರೋನ್ ಹಾರಿಸ್ಬೋದಿತ್ತು. ಇಲ್ಲಿ ಮೇಲೆ ಒಂದು ಸ್ವಲ್ಪ ಐಸ್ ಕವರ್ ಅದ. ಇಲ್ಲ ನೋಡಿ, ಇಲ್ಲಿ ನದಿಯಾದಾಗ ಕುದ್ದು 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 ನೀರು ಸೀದಾ ನದಿಯ ಸ್ಟ್ರೀಮ್ ಬರತ್ತದ. ಫುಲ್ ನೀರು ಅಷ್ಟು ಫುಲ್ ಕುದ್ದಿದ್ದ ನೀರೆಲ್ಲ ಡೈರೆಕ್ಟ್ ನೀರು ನದಿಯಾಗ ಬರತ್ತು. ಆಲ್ಮೋಸ್ಟ್ ಕೆಲಿಂಗ್ ಫ್ಯೂಲ್ ಎಲ್ಲ ಮುಗಿಸ್ಕೊಂಡೇವೆ. ಇಲ್ಲೇ ಎಲ್ಲ ಟ್ರೆಕ್ಕಿಂಗ್ ಎಲ್ಲ ಆಗಿದೆ. ಸೈಡ್ಗೆ ಕೆಳಗಡೆ ಕೂತೇವೆ. ಸಿಕ್ಕಾಪಟ್ಟಿ ಚಳಿ ಇತ್ತು, ಸೊ ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಂತೀವಿ. ಸಂತೋಷ್ ಅವ್ರಿಗೆ ವೇಟ್ ಮಾಡಂತೀವಿ. ಸಂತೋಷ್ ಅವ್ರು ಬರಂತಾರೆ ಸ್ಲೋಲಿ ಇಲ್ಲಿಂದ. ಓಕೆ, ಅಡ್ಡಿ ಇಲ್ಲ. ಇಟ್ ವಾಸ್ ಗುಡ್ ರೈಟ್? ಇಟ್ ವಾಸ್ ಲೈಕ್ ವಿಂಡ್ ಸಿಕ್ಕಾಪಟ್ಟಿ, ಬಟ್ ಅಟ್ ದಿಸ್ ಪಾಯಿಂಟ್ ನಮ್ಗೆ ಗೊತ್ತಾಯ್ತು ಈಗ ವಿಂಡ್ ಅಂದರೆ ಐಸ್ಲ್ಯಾಂಡ್, ಸೊ ಇಟ್ ವಿಲ್ ಸ್ಟೇ ಟುಗೆದರ್ ವಿತ್ ಅಸ್. ಓಕೆ, ಸೊ ಈಗ ವಾಪಸ್ ಹೋಗೋದು. ನೋಡೋ ಲೈಕ್ ಇನ್ನು ಒಂದು ಫಾಲ್ಸ್ ಇದೆ, ಆ ಫಾಲ್ಸ್ ಏನಂತಾರೆ. ಓಕೆ, ಅಲ್ಲಿ ಪೋಸ್ ಮಾಡ್ತಾ ಇದ್ದಾರೆ, ಅವ್ರು ತೆಗಿತಾ ಇದ್ರಂತ. ಸೊ ತಿರುಗಿಸ್ಬಿಡುವ ಕ್ಯಾಮ್ರಾ. ಸೊ ನೋಡುವ, ಚಲೋ ಡ್ರೋನ್ಸ್ ಮಾತ್ರ ಚಲೋ ಶಾರ್ಟ್ ಸಿಕ್ಕಿದಾವೆ. ಸಿಕ್ಕಾಪಟ್ಟಿ ಓಡಿಸಾಡಿದ್ದೀನಿ. ಸಿಕ್ಕಾಪಟ್ಟಿ ವಿಂಡ್ ಇತ್ತು, ಆದರೂ ಡ್ರೋನ್ ಓಡಾಡಿದೆ. ನೋಡುವ ಶಾರ್ಟ್ಸ್ ಹೆಂಗೆ ಬರುತ್ತೆ ಅಂತ ಹೇಳಿ. ಲೆಟ್ಸ್ ಸಿ. Dried out tears
que son